ನೋಡಿ ಅದಕ್ಕೆ ಈಗೆಲ್ಲ ಇಲ್ಲೆಲ್ಲ ಬ್ರಷ್ ಕಟಿಂಗ್ ಮಾಡಿದೀನಿ ಸ್ವಲ್ಪ. ಇಲ್ಲಿ ಬ್ರಷ್ ಕಟಿಂಗ್ ಮಾಡಿದಾಗ ನೋಡಿ ಈ ತರದ್ದು ಫ್ಲಾರಿಂಗ್ ಬೇಕು ಹತ್ರದಿಂದ ಬಂತು ಸರ್. ಇಲ್ಲಿ ಈ ತರದ್ದೆಲ್ಲ ಬಿಟ್ಟಿದೀನಿ. ಇದೆಲ್ಲ ಬೆಳಿಗ್ಗೆ ಎಷ್ಟು ಚಿಟ್ಟೆಗಳು ಇದೆ ನೋಡು ಇಲ್ಲ ಹೆಂಗ್ ಆರೋಗ್ತವೆ. ಇಲ್ಲಿ ಬಾ ಇಲ್ಲಿ ಮುಂದಕ್ಕೆ ಹಂಗೆ ನಡ್ಕೊಂಡ್ ಬಾ. ಎಷ್ಟು ತರದ ಮಾತ್ಸ್ ಗಳು ಇವೆಲ್ಲ ಕನ್ಸರ್ವ್ ಆಗಿದೆ. ಮತ್ತೆ ಇದು ನೋಡಿ ಇದು ಮಿಮೋಸಾ ಪುಡಿಕಾ ಏನದು ಟಚ್ ಮಿ ನಾಟ್ ಪ್ಲಾಂಟ್. ಅದು ಕೂಡ ಲೆಗ್ಯುಮಿನಸ್ ಮುಟ್ರು ಮುನಿ ಲೆಗ್ಯುಮಿನಸ್ ಅದು ಕೂಡ ನೈಟ್ರೋಜನ್ ಫಿಕ್ಸ್ ಮಾಡ್ತಿರ್ತದೆ. ಇಷ್ಟು ಡೈವರ್ಸಿಟಿ ಇದೆ. ಸೊ ಅಂದ್ರೆ ಏನು ಬೆಳಿಗ್ಗೆ ಎಲ್ಲಾ ತರದ್ದು ಏನು ಚಿಟ್ಟೆಗಳು ಬಂದು ಇಲ್ಲಿ ಅದ್ರದ್ದು ನೆಕ್ಟರ್ ನ ತಗೊಳ್ತಿರ್ತವೆ. ಇಲ್ಲಿ ಎಷ್ಟೊಂದು ಬಟರ್ಫ್ಲೈಸ್ ಗಳು ಕನ್ಸರ್ವ್ ಆಗಿದಾವೆ. ಹಂಗೆ ಆಮೇಲೆ ಎಷ್ಟೊಂದು ಪ್ರಿಡೇಟರ್ಸ್ ಪ್ಯಾರಾಸಿಟಾಯ್ಡ್ಸ್ ಸೊಳ್ಳೆಗಳು ಇದಾವೆ. ಯಾಕೆಂದ್ರೆ ಅಲ್ಲಿ ಟ್ಯಾಂಕ್ ಇದೆಯಲ್ಲ ಹಂಗಾಗಿ ಅಲ್ಲಿ ಸ್ವಲ್ಪ ಕಪ್ಪೆಗಳು ಇದೆ. ಕಪ್ಪೆನೂ ಇದಾಗ್ತಾ ಇದೆ. ಅಲ್ಲಿ ಯಾವ್ದೋ ಬಂದು ಅಲ್ಲಿ ಮರಿ ಮಾಡ್ಕೊಂಡು ಕಪ್ಪೆಗಳು ವೃದ್ಧಿಯಾಗಿ ಪ್ರಕೃತಿಗೆ ಹೋಗ್ತಾ ಇದೆ. ಆಮೇಲೆ ಈ ರೀತಿ ಇರೋದ್ರಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ನಲ್ಲ ಉಳುಮೆ ಮಾಡ್ಬಿಟ್ರೆ ಕಂಪ್ಲೀಟ್ ಆಕ್ಸಿಡೈಸ್ ಆಗಿ ಹೋಗ್ಬಿಡುತ್ತೆ. ಹೊರ ಆಗುತ್ತೆ, ಭೂಮಿಗೆ ಹೊರ ಆಗುತ್ತೆ ಉಳುಮೆ ಮಾಡಿದ್ರೆ ಇಷ್ಟೆಲ್ಲ. ಇದ್ರಲ್ಲಿ ಏನಿರುತ್ತೆ ಎಲ್ಲ ನೈಟ್ರೋಜನ್ ಎಲ್ಲ ಸಿಗುತ್ತೆ. ಆದ್ರೆ ಆ ಸೀಸನ್ ಮಾತ್ರ. ಮತ್ತೆ ಅದೆಲ್ಲ ಏನೋ ಆಕ್ಸಿಡೈಸ್ ಆಗಿ ಆರ್ಗ್ಯಾನಿಕ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸೊ ಹೀಗೇನೆ ಅಗ್ರಿಕಲ್ಚರ್ ಏನು ಈ ಗ್ಲೋಬಲ್ ವಾರ್ಮಿಂಗ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿರುತ್ತೆ. ಈಗ ಇಲ್ಲಿಗ ಬ್ರಷ್ ಕಟಿಂಗ್ ಮಾಡಿದ್ದು ಅದೆಲ್ಲ ಬಿದ್ದಿದ್ದು ಆರ್ಗ್ಯಾನಿಕ್ ಮ್ಯಾಟರ್ ತ್ಯಾಜ್ಯ ಅದು ಕೂಡ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಏನೋ ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಿರುತ್ತೆ. ಆದ್ರೆ ಸ್ಲೋ ಪೇಸ್ ಅಲ್ಲಿ ಆಗ್ತಿರುತ್ತೆ. ಅದು ಯಾಕೆಂದ್ರೆ ಏರಿಯೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ. ಈ ನಾವು ಉಳುಮೆ ಮಾಡಿದಾಗ ಹೇಗಿರುತ್ತೆ ಏರಿಯೇಷನ್ ಲೂಸ್ ಆಗ್ಬಿಡುತ್ತಲ್ಲ ಸಾಯಿಲ್ ಓವರ್ ಟರ್ನ್ ಮಾಡಿದಾಗ. ಸೊ ಇಲ್ಲಿ ಆ ಪೇಸ್ ಕಡಿಮೆ ಇರುತ್ತೆ. ಕಾಡಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿರುತ್ತೆ. ಸ್ಲೋ ಪೇಸ್ ಅಲ್ಲಿ ಆಗ್ತದೆ. ಅದೆಲ್ಲ ಕಾರ್ಬನ್ ಸೈಕಲ್ ಏನೋ ನಿಯಮ ಅಷ್ಟೇ ಅದು. ಹಾಗಾಗಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಏನಿರುತ್ತೆ ಅದನ್ನ ನಾವು ಕಡಿಮೆ ಮಾಡ್ಕೋಬೇಕು. ಈಗ ಅಲ್ಲಿ ಬೆಂಗಳೂರಲ್ಲಿ ನೋಡ್ತೀನಿ ನಾನು ಒಂದು ಮೊಸರು ಪ್ಯಾಕೆಟ್ ತಗೊಂಡ್ಬರಕ್ಕೂ ಹುಡುಗರು ಹೋಂಡಾ ಆಕ್ಟಿವಾದಲ್ಲಿ ಬರ್ತಾರೆ. ನಡ್ಕೊಂಡ್ ಬರ್ಬೋದು, ಮನೆ ಪಕ್ಕ ಇರ್ತದೆ, ನಡ್ಕೊಂಡ್ ಬರ್ಬೋದು ಕಾಲೋನಿಯಲ್ಲಿ ಅಥವಾ ಸೈಕಲ್ ಅಲ್ಲಿ ಬರ್ಬೋದು. ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ನಾವು ಕಡಿಮೆ ಮಾಡೋದಂತ ನಾವು ಯೋಚನೆ ಪ್ರತಿಯೊಂದು ಹೆಜ್ಜೆನೂ ನಾವು ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡೋದ್ರಲ್ಲಿ ಯೋಚನೆ ಮಾಡ್ಬೇಕು. ಇಲ್ಲಿ ನಾನು ಇವಾಗ ಏನು ಅಂತರ ಬೇಸಾಯ ಮಾಡ್ತಾ ಇಲ್ಲ. ಹಾಗಾಗಿ ಈಗ ನೇಚರ್ಗೆ ಬಿಟ್ಬಿಟ್ಟಿದೀನಿ. ಈಗ ನಾನು ಏನಾದ್ರೂ ಇವಾಗ ಬಂದು ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ಏನಾದ್ರು ಅಂತರ ಬೇಸಾಯ ಮಾಡ್ತೀನಿ ಅಂದ್ರೆ ಸ್ವಲ್ಪ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಎಲ್ಲೆಲ್ಲಿ ಏನೋ ಉಳುಮೆ ಮಾಡಿ ನನ್ಗೇನ್ ಬೆಳೆ ಬೇಕು ತರಕಾರಿ ಬೆಳೆಯೋದು ಸೊಪ್ಪನ್ನು ಬೆಳೆಯೋದು ಅದನ್ನ ಸ್ವಲ್ಪ ಏನೋ ಇವಾಗ ನಾವೇ ತುಂಬಾ ರೆಸ್ಪಾನ್ಸಿಬಲ್ ಅಗ್ರಿಕಲ್ಚರ್ ಮಾಡ್ಬೇಕಾಗಿದೆ ಇವತ್ತು. ಅದನ್ನ ಆ ಜಾಗನೆಲ್ಲ ಸ್ವಲ್ಪ ಗುರ್ತಿಟ್ಕೊಂಡಿದೀನಿ. ಹಂಗಾಗಿ ಆ ಜಾಗದಲ್ಲೆಲ್ಲ ತೆಂಗು ಹಾಕಿಲ್ಲ ನಾನು, ಅದನ್ನ ಹಾಗೆ ಬಿಟ್ಬಿಟ್ಟಿದೀನಿ. ಸೊ ಅದನ್ನ ಮುಂದೆ ನಾನು ಬಂದಾಗ ರಾಗಿ ಬೆಳಿಬೇಕು ಅಂತ ಬಹಳ ಆಸೆ. ಯಾಕೆಂದ್ರೆ ಈಗ ಅದೇ ನಾನು ಸೂಡೋ ಫಾರ್ಮರ್. ಇಲ್ಲೂ ಬೆಳಿಬೋದು, ಅದೇ ಉಳುಮೆ ಮಾಡಿದ್ರೆ ಇದೆಲ್ಲ ಹೋಗ್ಬಿಡುತ್ತಲ್ಲ ಡೈವರ್ಸಿಟಿ. ನೋಡು ಇಲ್ಲೂ ಇದೆ ಅಲ್ಲೂ ಇದೆ. ಇವೆಲ್ಲ ಕನ್ಸರ್ವ್ ಆಗಿ ನೋಡು ಇವಾಗ ಇದನ್ನ ತಿಂದಿದೆಯಲ್ವಾ, ಇದನ್ನ ತಿಂದಿದೆ ಇಲ್ಲಿ ಈ ತರ ಹಸಿರಿಗಿರೋದಕ್ಕೆ ಇಲ್ಲಿ ಬಂದು ಭಕ್ಷಣೆ ಮಾಡಿರೋದು ಯಾವ್ದೋ ಕೀಟ. ಸೊ ಆಗ ಬೆಳೆಗ್ ಬರೋದಿಲ್ಲ. ಇಲ್ಲಿ ಈ ತರದ ಕಳೆಗಳನ್ನ ಇದು ಉರುಳಿ ಇದು ನಮ್ಗೆ ಈಗೇನ್ ಬೇಕಾಗಿಲ್ಲ. ಈಗ ನನ್ ನೈಟ್ರೋಜನ್ ಫಿಕ್ಸೇಷನ್ಗೆ ಅಷ್ಟೇ ಹಾಕೊಂಡಿರೋದು. ಹಾಗಾಗಿ ಈಗ ಸದ್ಯಕ್ಕಷ್ಟೇ ನಾನು ಸೂಡೋ ಫಾರ್ಮರ್ ಅಂತ ಹೇಳ್ಕೊಳ್ಳೋದಿಲ್ಲ. ಈ ಪಾಪ ಇವ್ರು ನೋಡಿದ ಹಾಕಿದಾಗ ಇನ್ನ ಮಳೆ ಆಗ್ತಾ ಇರ್ಲಿಲ್ಲ. ಜೂನ್ ತಿಂಗಳಲ್ಲಿ ಮಳೆ ಆಗಿಲ್ಲ, ಈಗ ಜುಲೈ ಅಲ್ವಾ. ಸೊ ಜೂನ್ ತಿಂಗಳಲ್ಲಿ ಮಳೆ ಆಗಿರ್ಲಿಲ್ಲ. ಅವನ ಅಷ್ಟು ಏನೋ ತುಂಬಾ ಆಲೆ ಒಣಗೋಗ್ಬಿಟ್ಟಿದ್ವು. ಏನೇನು ಬಂದಿತ್ತು ಮೊಳಕೆ ಹೊಡೆದು. ಅದೇ ಉತ್ತರ ಕರ್ನಾಟಕದಲ್ಲಿ ಮಳೆನೆ ನಂಬ್ಕೊಂಡು ಅವ್ರು ಬಿತ್ತನೆ ಮಾಡಿ ಅದು ಬರ್ಲಿಲ್ಲ ಅಂತಂದ್ರೆ ತುಂಬಾ ಅನ್ಸರ್ಟನಿಟಿ ಇರ್ತದೆ ಅವ್ರಿಗೆ ಅಲ್ವಾ, ಅನಿಶ್ಚಿತತೆ. ಅವರು ನಿಜವಾದ ಫಾರ್ಮರ್ಸ್, ನಾವೆಲ್ಲ ಸುಮ್ನೆ ಸೂಡೋ ಫಾರ್ಮರ್ಸ್. ಆದ್ರೆ ನಾವು ಬೇರೆ ಕೆಲಸ ಮಾಡ್ತಾ ಇರೋದ್ರಿಂದ ಈಗ ಸದ್ಯಕ್ಕೆ ಪ್ರಕೃತಿಗೆ ಇರ್ಲಿ ಅಂತ ಹೇಳಿ ಬಿಟ್ಟಿರೋದು. ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ. ಈಗ ನೀನ್ ಚಬ್ಬೆ ಹಾಕಿದ್ಯಾ ನಿಮ್ಮ ಇದ್ರಲ್ಲಿ. ಮತ್ತೆ ಆ ಕಡೆ ಇನ್ನೊಂದು ಬದಿನಲ್ಲಿ ಎಲ್ಲ ಬೇರೆ ಬೇರೆ ಡೈವರ್ಸಿಫೈಡ್ ಎಲ್ಲ ಒಂದೊಂದು ಕ್ರಾಪ್ ಗಳು ಹಾಕೊಂಡಿದ್ಯಾ. ಹಣ್ಣುಗಳದು ಹಾಕು ಹಂಗೇನೆ. ಇಲ್ಲಾಂದ್ರೆ ಆ ಗಸಗಸೆ ಮರದ್ದು ಹಾಕು. ಅದು ತುಂಬಾ ಎಲ್ಲ ಪಕ್ಷಿಗಳು
ಎಲ್ಲ ಬಂದು ಕುತ್ಕೊಂಡು ಅದ್ರದ್ದು ಹಣ್ಣು ತಿನ್ಕೊಂಡು ಹೋಗ್ತವೆ, ಒಂದಷ್ಟು ಚಿಟ್ಟೆಗಳು ಬಂದು ಮಕರಂದ ತಗೊಂಡು ಹೋಗ್ತವೆ. ಕನ್ಸರ್ವ್ ಮಾಡ್ಬೇಕು ನಾವು. ಓಕೆ.